ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡ್ಕ. ಕರ್ನಾಟಕದಲ್ಲಿ ಈಗ ಸಿಎಂ ಸ್ಥಾನ ಖಾಲಿ ಇಲ್ಲ. ಕರ್ನಾಟಕದ ಸಿಎಂ ಸೀಟಲ್ಲಿ ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಕೂತ್ಕೊಂಡಿದ್ದಾರೆ. ಸರ್ಕಾರಕ್ಕೆ ದೊಡ್ಡ ಮೆಜಾರಿಟಿ ಇದೆ, 135 ಶಾಸಕರ ಬಲ ಇದೆ. ಹಾಗೆ ಅಹಿಂದ ವರ್ಗದ ಮುಖ್ಯಮಂತ್ರಿಗೂ ಶಾಸಕರ ದೊಡ್ಡ ಬೆಂಬಲ ಇದೆ. ಆದರೂ ಸಿಎಂ ಸ್ಥಾನ ನಮ್ಮವರಿಗೆ ಬೇಕು ಅಂತ ಕೆಲವು ಪಟ್ಟಭದ್ರರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಬಹುಶಃ ಶೂದ್ರ ಸಮುದಾಯದ ವ್ಯಕ್ತಿಯೊಬ್ಬ ಕರ್ನಾಟಕದ ಸಿಎಂ ಸೀಟಲ್ಲಿ ಕೂತಿರೋದನ್ನು ಅವರಿಗೆ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ಹಿಂದುಳಿದ ವರ್ಗದ ಸಿದ್ದರಾಮಯ್ಯ ಸಿಎಂ ಆಗಿರೋದನ್ನು ಕೆಲವರಿಗೆ ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕಾಗಿ ಸಿದ್ದರಾಮಯ್ಯ ಅವರು ಸಿಎಂ ಸೀಟ್ ಬಿಟ್ಕೊಡ್ಬೇಕು ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಇಷ್ಟರವರೆಗೆ ಬಲಾಢ್ಯ ಜಾತಿಯವರು ಸಿಎಂ ಸೀಟ್ ಪಡೆಯಲು ತೆರೆಮೆರೆಯಲ್ಲಿ ಕಸರತ್ತು ಮಾಡ್ತಾ ಇದ್ರು. ಈಗ ಓಪನ್ ಆಗಿ ನಮ್ಮವರಿಗೆ ಬಿಟ್ಟು ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಿನ್ನೆ ಕೆಂಪೇಗೌಡರ ಜಯಂತಿ ಆಚರಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಆಸೀನರಾಗಿದ್ದ ವೇದಿಕೆಯಲ್ಲೇ ಒಕ್ಕಲಿಗ ಸಮುದಾಯದ ಹಿರಿಯರಾದ ಚಂದ್ರಶೇಖರ್ ಸ್ವಾಮೀಜಿಯವರು ಮಾತನಾಡ್ತಾ ಸಿದ್ದರಾಮಯ್ಯನವರು ಸಿಎಂ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬೇಕು ಅಂತ ಮನವಿ ಮಾಡಿದ್ರು. ಅದರ ಬೆನ್ನಲ್ಲೇ ಲಿಂಗಾಯತ ಸ್ವಾಮೀಜಿಯೊಬ್ಬರು ತಮ್ಮ ಸಮುದಾಯಕ್ಕೆ ಸಿಎಂ ಪಟ್ಟ ಬೇಕು ಅಂತ ಕೇಳಿದ್ದಾರೆ. ಸಿಎಂ ಬದಲಾವಣೆ ಮಾಡೋದಾದರೆ ವೀರಶೈವ ಲಿಂಗಾಯತರಿಗೆ ಅವಕಾಶ ಕೊಡಬೇಕು ಅಂತ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಬೇಡಿಕೆ ಇಟ್ಟಿದ್ದಾರೆ. ಹೇಗಿದೆ ನೋಡಿ ಇವರ ವರಸೆ. ಕರ್ನಾಟಕದ ಸಿಎಂ ಪಟ್ಟ 2 ಸಮುದಾಯಕ್ಕೆ ಮೀಸಲಾಗಿರುವ ಥರ ಇವರು ಬೇಡಿಕೆ ಇಡ್ತಾ ಇದ್ದಾರೆ. ಒಕ್ಕಲಿಗರು ಬಿಟ್ಟರೆ ಲಿಂಗಾಯತರು. ಹಾಗಿದ್ರೆ ಬೇರೆ ಯಾವ ಸಮುದಾಯಕ್ಕೂ ಇಲ್ಲಿ ಸಿಎಂ ಆಗುವ ಅರ್ಹತೆನೇ ಇಲ್ವಾ? ನಿಜವಾಗಿಯೂ ಈ ಸಮಯದಲ್ಲಿ ಸಿಎಂ ಸ್ಥಾನಕ್ಕೆ ಬೇಡಿಕೆ ಇಡಬೇಕಾದವರು ಯಾರು ಗೊತ್ತಾ? ಈ ಟೈಮಲ್ಲಿ ಸಿಎಂ ಸ್ಥಾನ ನಮಗೆ ಕೊಡಿ ಅಂತ ಕೇಳಬೇಕಾದವರು ದಲಿತರು ಮತ್ತು ಮುಸ್ಲಿಮರು. ಯಾಕಂದರೆ ಈ ರಾಜ್ಯದ ಜನಸಂಖ್ಯೆಯಲ್ಲಿ ಮೊದಲ ಮತ್ತು ಎರಡನೇ ದೊಡ್ಡ ಸಮುದಾಯವಾದ ದಲಿತ ಮತ್ತು ಮುಸ್ಲಿಂ ಸಮುದಾಯದ ಒಬ್ಬರಿಗೂ ಈ ತನಕ ಕರ್ನಾಟಕದ ಸಿಎಂ ಆಗುವ ಅವಕಾಶ ಸಿಕ್ಕಿಲ್ಲ. ಈ ರಾಜ್ಯದಲ್ಲಿ 1.5 ಕೋಟಿ ಅಧಿಕ ದಲಿತರಿದ್ದಾರೆ, 80 ಲಕ್ಷಕ್ಕೂ ಅಧಿಕ ಮುಸ್ಲಿಮರಿದ್ದಾರೆ. ಆದರೆ 2 ಸಮುದಾಯಕ್ಕೆ ಸಿಎಂ ಪಟ್ಟ ಇನ್ನೂ ಕನಸಾಗಿಯೇ ಉಳಿದಿದೆ. ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದ 9 ಮಂದಿ 14 ಸಲ ಸಿಎಂ ಪಟ್ಟಕ್ಕೇರಿದ್ದಾರೆ. ಲಿಂಗಾಯತರು ಈವರೆಗೆ ಒಟ್ಟು 14 ಸಲ ಸಿಎಂ ಆಗಿದ್ದಾರೆ. ಅದರಲ್ಲಿ 9 ಮಂದಿ ಲಿಂಗಾಯತರು ಸಿಎಂ ಹುದ್ದೆ ಅಲಂಕರಿಸಿದ್ದಾರೆ. ಯಡಿಯೂರಪ್ಪನವರು 4 ಸಲ, ನಿಜಲಿಂಗಪ್ಪ ಮತ್ತು ವೀರೇಂದ್ರ ಪಾಟೀಲರು 2 ಸಲ ಸಿಎಂ ಆಗಿದ್ದಾರೆ. ಇನ್ನು ಒಕ್ಕಲಿಗ ಸಮುದಾಯದ 7 ಮಂದಿ 8 ಸಲ ಸಿಎಂ ಆಗಿದ್ದಾರೆ. 8 ಬಾರಿ ಕರ್ನಾಟಕದ ಸಿಎಂ ಹುದ್ದೆ ಒಕ್ಕಲಿಗರಿಗೆ ಸಿಕ್ಕಿದೆ. ಒಟ್ಟು 7 ಮಂದಿ ಒಕ್ಕಲಿಗರು ಸಿಎಂ ಆಗಿದ್ದಾರೆ. ಅದರಲ್ಲಿ ಕುಮಾರಸ್ವಾಮಿಯವರು 2 ಸಲ ಸಿಎಂ ಆಗಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷ 6 ಅವಧಿಗೆ ಹಿಂದುಳಿದ ವರ್ಗಕ್ಕೂ ಅವಕಾಶ ಕೊಟ್ಟಿದೆ. 4 ಮಂದಿ ಹಿಂದುಳಿದ ವರ್ಗದವರು ಸಿಎಂ ಆಗಿದ್ದಾರೆ. ಅರಸು ಮತ್ತು ಸಿದ್ದರಾಮಯ್ಯನವರು 2 ಸಲ ಸಿಎಂ ಆಗಿದ್ರೆ ಮೊಯ್ಲಿ ಮತ್ತು ಬಂಗಾರಪ್ಪನವರು ಹಿಂದುಳಿದ ವರ್ಗದಿಂದ ಸಿಎಂ ಆಗಿದ್ದಾರೆ. ಇನ್ನು ಕಡಿಮೆ ಜನಸಂಖ್ಯೆಯ ಬ್ರಾಹ್ಮಣ ಸಮುದಾಯದ 2 4 ಅವಧಿಗೆ ಇಲ್ಲಿ ಸಿಎಂ ಆಗಿದ್ದಾರೆ. 3 ಸಲ ರಾಮಕೃಷ್ಣ ಹೆಗಡೆಯವರು ಜನತಾದಳ ಸರ್ಕಾರದಲ್ಲಿ ಸಿಎಂ ಆಗಿದ್ರು. ಅದಕ್ಕೂ ಮುನ್ನ ಗುಂಡೂರಾಯರು ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಆಗಿದ್ರು. ಜನತಾದಳ ಮತ್ತು ಬಿಜೆಪಿ ಈವರೆಗೆ ಹಿಂದುಳಿದ ವರ್ಗದವರನ್ನು ಸಿಎಂ ಮಾಡಿಲ್ಲ. ಕಾಂಗ್ರೆಸ್ನಲ್ಲಿ ಒಮ್ಮೆ ರಜಪೂತ ಸಮುದಾಯದ ಧರಮ್ ಸಿಂಗ್ ಕೂಡ ಸಿಎಂ ಆದರು. ಆದರೆ ದಲಿತರು ಮತ್ತು ಮುಸ್ಲಿಮರಿಗೆ ಆ ಯೋಗವೇ ಬಂದಿಲ್ಲ. 3 ಪಕ್ಷಗಳು ಕೂಡ ಇಲ್ಲಿ ದಲಿತರು ಮತ್ತು ಮುಸ್ಲಿಮರನ್ನ ಮುಖ್ಯಮಂತ್ರಿ ಮಾಡುವ ಮನಸ್ಸೇ ಮಾಡಲಿಲ್ಲ. ಹಾಗಾಗಿ SC ಮತ್ತು ST ಮತ್ತು ಮುಸ್ಲಿಂ ಸಮುದಾಯದ ಒಬ್ಬರಿಗೂ ಈವರೆಗೂ ಸಿಎಂ ಆಗುವ ಅವಕಾಶವೇ ಒಲಿದು ಬಂದಿಲ್ಲ. ಈ ರಾಜ್ಯದಲ್ಲಿ ಮೊದಲ 3 ಅವಧಿಗೆ ಕಾಂಗ್ರೆಸ್ ಸರ್ಕಾರ ಒಕ್ಕಲಿಗರಿಗೆ ಸಿಎಂ ಪಟ್ಟ ಕೊಟ್ಟಿತ್ತು. ಅನಂತರ ಸತತ 5 ಅವಧಿಗೆ ಕಾಂಗ್ರೆಸ್ ಪಕ್ಷ ಲಿಂಗಾಯತರಿಗೆ ಮಣೆ ಹಾಕಿತ್ತು. ವಿಶೇಷ ಅಂದರೆ ಲಿಂಗಾಯತರು ಮತ್ತು ಒಕ್ಕಲಿಗರು 3 ಪಕ್ಷಗಳ ಅವಧಿಯಲ್ಲೂ ಸಿಎಂ ಆಗಿದ್ದಾರೆ. ಕಾಂಗ್ರೆಸ್ನಲ್ಲೂ ಸಿಎಂ ಆಗಿದ್ದಾರೆ. ಜನತಾದಳ ಬಿಜೆಪಿ ಅವಧಿಯಲ್ಲೂ ಈ ಸಮುದಾಯದವರು ಸಿಎಂ ಆಗಿದ್ದಾರೆ. ಬಿಜೆಪಿಯವರನ್ನ ಬಿಡಿ, ಮೇಲ್ವರ್ಗದವರ ಪಕ್ಷ ಅಂತಾನೆ ಇಟ್ಕೊಳ್ಳೋಣ. ಜನತಾದಳ ಪರಿವಾರ ಪಕ್ಷ ಅಂತಾನೆ ಇಟ್ಕೊಳ್ಳೋಣ. ಆದರೆ ಕಾಂಗ್ರೆಸ್ ಕೂಡ ಇಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಮಣೆ ಹಾಕಿಲ್ಲ. ಈವರೆಗೆ ಲಿಂಗಾಯತರು, ಒಕ್ಕಲಿಗರು ಮತ್ತು OBCಗಳಿಗೆ ಮಾತ್ರ ಮಣೆ ಹಾಕಿರುವ ಕಾಂಗ್ರೆಸ್ ದಲಿತರು ಮತ್ತು ಮುಸ್ಲಿಮರನ್ನ ಸಿಎಂ ಮಾಡುವ ಪ್ರಯತ್ನವೇ ಮಾಡಿಲ್ಲ. ಸಿಎಂ ಆಗುವ ಎಲ್ಲ ಅರ್ಹತೆ ಇರುವ, ಅದ್ಯಾವಾಗಲೂ ಸಿಎಂ ಆಗಬೇಕಾಗಿದ್ದ ಈ ನಾಡಿನ ಹಿರಿಯ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಕ್ಕಿಲ್ಲ. ಈಗ ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ಬೋದು. ಆದರೆ ಅವರು
ಯಾವತ್ತೋ ಕರ್ನಾಟಕದ CM ಆಗಬೇಕಾಗಿತ್ತು. ಆದರೆ ಅವರಿಗೂ CM ಆಗಲು ಸಾಧ್ಯವಾಗಿಲ್ಲ. ಪರಮೇಶ್ವರ್ ಅವರಿಗೂ CM ಆಗುವ ಆಸೆ ಇದ್ರೂ ಅವರ ಆಸೆಯು ನೆರವೇರುವ ಥರ ಕಾಣ್ತಾ ಇಲ್ಲ. ಇದನ್ನೆಲ್ಲ ನೋಡುವಾಗ ಕಾಂಗ್ರೆಸ್ ಪ್ರತಿಪಾದಿಸುವ ಸಾಮಾಜಿಕ ನ್ಯಾಯ, ಸಮಾನತೆ, ಪ್ರಾತಿನಿಧ್ಯ ಅಂದರೆ ಏನು ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ನಮ್ಮ ರಾಜ್ಯದಲ್ಲಿ ಪ್ರಬಲ ಸಮುದಾಯ ಅಂದರೆ ಅದು ಲಿಂಗಾಯತರು ಮತ್ತು ಒಕ್ಕಲಿಗರು. ಪ್ರಬಲ ಅಂದರೆ ಜನಸಂಖ್ಯೆಯಲ್ಲಿ ಅವರು ಹೆಚ್ಚು ಪ್ರಬಲ ಆಗಿರೋದಲ್ಲ. ಜನಸಂಖ್ಯೆ ನೋಡಿದ್ರೆ ದಲಿತರು ಮತ್ತು ಮುಸ್ಲಿಮರು ಹೆಚ್ಚಿದ್ದಾರೆ. ಆದರೆ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಪ್ರಬಲ ಸಮುದಾಯ ಅಂದರೆ ಅದು ಲಿಂಗಾಯತರು ಮತ್ತು ಒಕ್ಕಲಿಗರು. ರಾಜಕೀಯ ಅಧಿಕಾರ ಪೂರ್ತಿ ಅವರ ಕೈಯಲ್ಲೇ ಇರುತ್ತೆ. ಈಗಿನ ಸರ್ಕಾರವನ್ನೇ ಒಮ್ಮೆ ನೋಡಿ, ಅಲ್ಲಿ 8 ಮಂದಿ ಲಿಂಗಾಯತ ಸಚಿವರಿದ್ದಾರೆ. DCM ಸೇರಿ 5 ಮಂದಿ ಒಕ್ಕಲಿಗರಿದ್ದಾರೆ. ಪ್ರಮುಖ ಖಾತೆಗಳೆಲ್ಲ ಅವರ ಬಳಿಯೇ ಇದೆ. ದಲಿತರಿಗೆ, OBCಗಳಿಗೆ, ಅಲ್ಪಸಂಖ್ಯಾತರಿಗೆ ಸಣ್ಣ ಪುಟ್ಟ ಖಾತೆ ಕೊಟ್ಟು ಕೈ ತೊಳೆಯಲಾಗಿದೆ. ಈ ಭರ್ಜರಿ ಬಹುಮತದ ಕಾಂಗ್ರೆಸ್ ಸರ್ಕಾರ ರಚನೆಯಾಗಲು ಮುಸ್ಲಿಮರ ಕೊಡುಗೆ ದೊಡ್ಡದಿದೆ. ಮುಸ್ಲಿಂ ಸಮುದಾಯ ಸಾಮೂಹಿಕವಾಗಿ ಕಾಂಗ್ರೆಸ್ ಬೆಂಬಲಿಸಿತು. ಹಾಗೆ ದಲಿತ ಸಮುದಾಯದ ಮತಗಳು ದೊಡ್ಡ ಕೊಡುಗೆ ಕೊಟ್ಟಿವೆ. ವಾಸ್ತವ ಏನಂದರೆ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ದೊಡ್ಡ ವೋಟ್ ಬ್ಯಾಂಕ್ ಅಂದರೆ ಅದು ದಲಿತರು ಮತ್ತು ಮುಸ್ಲಿಮರು. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡೂ ಸಮುದಾಯಗಳು ಸಾಮೂಹಿಕವಾಗಿ ಕಾಂಗ್ರೆಸ್ ಕಡೆ ವಾಲಿದ್ರಿಂದಲೇ ಕಾಂಗ್ರೆಸ್ಗೆ ಈ ಮಟ್ಟದಲ್ಲಿ ಬಹುಮತ ಸಿಕ್ಕಿದೆ. ಇನ್ನು ಲಿಂಗಾಯತರು BJP ಜೊತೆಗಿದ್ದಾರೆ, ಒಕ್ಕಲಿಗರು JDS ಜೊತೆ ಇದ್ದಾರೆ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರ ಸಣ್ಣ ಪ್ರಮಾಣದ ಮತಗಳಷ್ಟೇ ಕಾಂಗ್ರೆಸ್ ಕಡೆ ಬಂದಿತ್ತು. ಅಷ್ಟು ಬಿಟ್ಟರೆ ಅವರು ಕಾಂಗ್ರೆಸ್ಸನ್ನು ಬೆಂಬಲಿಸಲಿಲ್ಲ. ಅದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಗೊತ್ತಾಗಿದೆ. ಹೀಗಿದ್ರೂ ಕಾಂಗ್ರೆಸ್ ಸರ್ಕಾರದಲ್ಲೂ ಒಕ್ಕಲಿಗರು ಮತ್ತು ಲಿಂಗಾಯತರೇ CM ಪಟ್ಟ ನಮಗೆ ಬೇಕು ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಈ ಟೈಮಲ್ಲೂ ದಲಿತರು ಮತ್ತು ಮುಸ್ಲಿಮರು ಬಾಯಿ ಮುಚ್ಚಿಕೊಂಡು ಸುಮ್ಮನಿದ್ದಾರೆ. ತಮಗೆ ಒಂದು ಅವಕಾಶ ಕೊಡಿ ಅಂತ ಯಾವ ದಲಿತ ಮುಖಂಡರಾಗಲಿ, ಮುಸ್ಲಿಂ ಮುಖಂಡರಾಗಲಿ ಬಾಯಿ ಬಿಟ್ಟು ಕೇಳ್ತಾನೆ ಇಲ್ಲ. CM ಸ್ಥಾನ ಜಾತಿಯ ಆಧಾರದಲ್ಲಿ ಕೊಡೋಕೆ ಇರೋದಲ್ಲ, ಅದು ಅರ್ಹತೆಯ ಆಧಾರದಲ್ಲಿ ಇರುವಂಥದ್ದು. ಆದರೆ ಈ ರಾಜ್ಯದ ಬಹುಸಂಖ್ಯಾತ ದಲಿತರು ಮತ್ತು ಮುಸ್ಲಿಮರಿಗೆ ಅವಕಾಶವೇ ಸಿಗದೇ ಇರುವುದರಿಂದ ಅವರಿಗೇನು ಅರ್ಹತೆ ಇಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ಈವರೆಗಿನ ಮುಖ್ಯಮಂತ್ರಿಗಳ ಪಟ್ಟಿಯನ್ನು ನೋಡ್ತಾ ಇದ್ದರೆ ಅರ್ಹತೆ ಏನು ಕೇವಲ ಲಿಂಗಾಯತರು ಮತ್ತು ಒಕ್ಕಲಿಗರಿಗೆ ಮಾತ್ರ ಇರೋದಾ ಎಂಬ ಪ್ರಶ್ನೆಯನ್ನು ಕೂಡ ಕೇಳಬೇಕಾಗತ್ತೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.